ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಚಟ್ನಿ ಇದು. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಒಂದು 10-15 ಹಸಿಮೆಣ್ಸಿಕಾಯ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಹುರ್ಕೊಂಡ್ಮೇಲೆ ಒಂದು ಸಲ ತೊಳ್ಕೊಳ್ಳಿ. 2 ಟೊಮಾಟೆಕಾಯಿ ತೊಗೊಂಡಿದ್ದೀನಿ, 1 ಟೊಮಾಟೊ ಹಣ್ಣು ಕೂಡ ತೊಗೊಂಡಿದ್ದೀನಿ ನಾನು. ನೋಡಿ, ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ 1. ನೋಡಿ, ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿಂದರೆ ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲೇ ತುಂಬ ಫೇಮಸ್ ಇದು ಬೇಯಿಸಿದ ಚಟ್ನಿ ಅಂತ. ನೋಡಿ, ಇವಾಗ ಟೇಸ್ಟಿಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಮತ್ತೆ ಬೇಯುವಾಗ ಹಾಕ್ಕೋಬೋದು. ನೋಡಿ, ಇವಾಗ ಕುಚ್ಚಳ್ಳಿನ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ನಾನು. ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ಥರ ಇದೆ. ನೋಡಿ, ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಒಂದೇ ನೀರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನೋಡು. ನೀರುಳ್ಳಿ ಕಟ್ ಮಾಡಿ ಒಗ್ಗರಣೆ ಕೂಡ ಹಾಕಿದ್ದೀನಿ. ನೋಡಿ, ಇವಾಗ ಮಿಕ್ಸಿ ಮಾಡ್ಕೊಂಬಂದಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಳ್ಳಿ ಕಲರಿಗೋಸ್ಕರ. ನೋಡಿ, ಒಂದು ಸ್ವಲ್ಪ ಬೇಳೆ ನೆನೆ ಇಟ್ಕೊಂಡಿದ್ದೆ ನಾನು, ಹುಬ್ಳಿ ಬೇಳೆ. ನೋಡಿ, ಇಷ್ಟು ತುಂಬ ತೊಗೊಂಡಿಲ್ಲ, ಜಾಸ್ತಿ ತೊಗೋಬೇಡಿ, ಸ್ವಲ್ಪನೇ ತೊಗೊಂಡು ಹಾಕಿ. ಒಂದು 2-3 ಸಲ ತೊಳೆದು ಹಾಕಿ. ದೋಸೆಗೆ, ಪೂರಿಗೆ, ಇಡ್ಲಿಗೆ ತುಂಬ ಚೆನ್ನಾಗಂದರೆ ಚಪಾತಿಗೆ ಮತ್ತು ರೊಟ್ಟಿಗಂತೂ ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ ಅಥವಾ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಈ ಥರ ಮಾಡಿ ನೋಡಿ, ಗೊತ್ತಾಗುತ್ತೆ. ನೋಡಿ, ಒಂದು 10 ನಿಮಿಷ ಮುಚ್ಚಣಿಕೆ ಮುಚ್ಚಿ ಬೇಯಿಸಿ. ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದ್ಮೇಲೆ ಒಂದು ಸಲ ನೋಡ್ಕೊಳ್ಳಿ ಉಪ್ಪು ಅದನ್ನು. ನಾವು ಇದಕ್ಕೆ ಬೇಯಿಸಿದ ಚಟ್ನಿ ಅಂತೀವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಸಾಯಂಕಾಲ ನಮ್ಮ ಚಿನ್ನಿಮಗೆ ಅವರ ಮಾವ, ಅಜ್ಜ ಅವರು ಸಕ್ಕರೆ ಆರತಿ ತಂದಿದ್ರು. ನೋಡಿ, ನಾನು ಈ ಥರ ದೀಪ ಅದನ್ನು ಹಚ್ಚಿ ರೆಡಿ ಮಾಡಿದ್ದೀನಿ. ನೋಡಿ, ದಂಡೆ, ಕೋಲುಂಬ್ರ, ಹೂವು ಅದನ್ನೆಲ್ಲ ತೊಗೊಂಬಂದಿದ್ರು. ನೋಡಿ, ಈ ಥರ ಮಾಡಿದ್ದೀನಿ ನಾನು. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೋಡಿ, ನಮ್ಮ ಚಿನ್ನಿಮ್ಮನ ಕುರ್ಚಿ ಮೇಲೆ ಕೂರಿಸಿ ಕೋಲು ಕೊಟ್ಟು ನಾನು ದೀಪ ಹಚ್ತಾ ಇದ್ದೆ. ನೋಡಿ, ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ನಾನು ಈ ಥರ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಗ್ತಾಯಿತ್ತು. ಸುಮ್ಮನೆ ಕೂರ್ತಾ ಇರಲಿಲ್ಲ. ನಿಮ್ಮ ಮುಂದೆನೇ ಕಾಣಿಸ್ತಿದೆ. ನೋಡಿ, ಇದನ್ನು ಹುಣ್ಣಿಮೆ ಆದಮೇಲೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ, ಅವ್ರ ಅಜ್ಜಿಯವರು ಸಕ್ಕರೆ ಆರತಿ ಬೆಳಗ್ತಾಯಿದ್ರು, ಎದ್ದು ನಿಂತ್ಕೊಂಡಿದ್ಲು. ನೋಡಿ, ನಾನು ಆರತಿ ಬೆಳಗ್ತಾಯಿದ್ದೆ, ಕೈ ಮುಗಿತಾ ಇದ್ದಾಳೆ ನೋಡಿ. ನೋಡಿ, ದಂಡೆ ಆ ಥರ ಇರುತ್ತೆ ನೋಡಿ, ತಲೆಗೆ ಹಾಕ್ಕೊಳೋದು. ಅವಳು ಹಾಕ್ಸ್ಕೊತಾ ಇರಲಿಲ್ಲ, ಹಾಗಾಗಿ ಮೇಲಿನ ಹಾಗೆ ಮುಟ್ಟಿಸಿ ತೆಗೆದೆ. ನೋಡಿ, ಇವಾಗ ಆರತಿ ಮಾಡ್ತಾಯಿದ್ದೀನಿ. ಕೋಲ್ ಕೂಡ ಕೈಯಲ್ಲಿ ಕೊಟ್ಟಿದ್ದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಈ ದಿನ ಶುಭವಾಗಲಿ.